ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಗ್ರೀನ್ ಫೀಲ್ಡ್ ಬಂದರು ಯೋಜನೆಯು ಒಂದಾಗಿದ್ದು, ಈ ಯೋಜನೆಯನ್ನು ಅಭಿವೃದ್ಧಿಗೊಳಿಸಲು ಕರ್ನಾಟಕ ಜಲ ಸಾರಿಗೆ ಮಂಡಳಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಆಧಾರದ ಮೇಲೆ ನವೆಂಬರ್ 2023ರಲ್ಲಿ ಜೆಎಸ್ಡಬ್ಲ್ಯೂ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯ ಜೆಎಸ್ಡಬ್ಲ್ಯೂ ಕೇಣಿ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಒಪ್ಪಂದ ಮಾಡಿಕೊಂಡಿರುತ್ತದೆ. ಕರ್ನಾಟಕದ 320 ಕಿಲೋಮೀಟರ್ ಕೋಸ್ಟಲ್ ಲೈನ್ನಲ್ಲಿ ದೊಡ್ಡ ಪೋರ್ಟ್ ಇರೋದು ಮಂಗಳೂರಿನಲ್ಲಿ. ಹೀಗಾಗಿ ಇವತ್ತು ಇನ್ನೊಂದು ಪೋರ್ಟು ಬರ್ತಾ ಇದೆ ಕೇಣಿಯಲ್ಲಿ. ಜೆಎಸ್ಡಬ್ಲ್ಯೂ ಇನ್ಫ್ರಾದವರು ಸುಮಾರು 4,000 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಬರ್ತಾ ಇದೆ ಅಂತ ನಾವು ಕೇಳ್ತಾ ಇದ್ದೇವೆ. ಇಡೀ ಕರ್ನಾಟಕಕ್ಕೆ ಕೇವಲ ಒಂದು ಮಂಗಳೂರು ಒಂದೇ ಪೋರ್ಟ್, ಕಮರ್ಷಿಯಲ್ ಪೋರ್ಟ್ ಇರೋದು ಒಂದು ಮಂಗಳೂರು ಮಾತ್ರ. ಹೀಗಿರುವಾಗ ಇಲ್ಲಿ ಆಮದು ರಫ್ತನ್ನ ಮಾಡುವಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಸರ್ಕಾರಕ್ಕೂ ಅರ್ಥವಾಗಿದೆ. ಹೀಗಾಗಿ ಇನ್ನೊಂದು ಪೋರ್ಟ್ ಅನ್ನ ಇಲ್ಲಿ ಮಾಡಲಿಕ್ಕೆ ಈಗ ಅದರ ಪ್ರಯತ್ನ ನಡೀತಾನೆ ಇದೆ. ಅದು ಬೇಕೇ ಬೇಕು. ಒಂದು ಮಂಗಳೂರು ಪೋರ್ಟ್ನಿಂದಾಗಿ ಇಡೀ ಮಂಗಳೂರು ಅಥವಾ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಹೆಂಗಾಯ್ತು ಅದು ನಮ್ಮ ಕಣ್ಣೆದುರಿಗೆ ಇದೆ. ಇದನ್ನ ಉತ್ತರ ಕನ್ನಡದ ಜಿಲ್ಲೆಯ ಟ್ರೇಡ್ ಅಂಡ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅವರು ಮುಕ್ತ ಮನಸ್ಸಿನಿಂದ ಇದನ್ನ ಸ್ವಾಗತಿಸಬೇಕು. ಕೆಲವು ಸಣ್ಣ ಪುಟ್ಟ ತೊಂದರೆಗಳು ಇರಬಹುದು, ಆದರೆ ಇದು ಖಂಡಿತವಾಗಿ ನಮ್ಮ ನಮ್ಮ ರಾಜ್ಯದ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ಇಂಡಸ್ಟ್ರಿಯಲ್ ಪ್ರಗತಿಯ ಚಿತ್ರಣವನ್ನೇ ಬದಲಾಯಿಸುವಂತ ಸಾಮರ್ಥ್ಯ ಈ ಪೋರ್ಟಿಗೆ ಇದೆ ಅಂತ ನಾನು ಹೇಳಲು ಬಯಸ್ತೇನೆ. ಈ ಕೇಣಿ ಬಂದರು ನಿರ್ಮಾಣದಿಂದ ಜನರ ಬಹುಕಾಲದ ಬೇಡಿಕೆಗಳಲ್ಲೊಂದಾದ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಸಾಧ್ಯತೆಗೊಳ್ಳಲು ಸಹಕಾರಿಯಾಗಲಿದೆ. ಈ ಯೋಜನೆಯಿಂದ ಸಾರ್ವಜನಿಕರ ಸಂಪರ್ಕದ ಜೊತೆಗೆ ಅಂಕೋಲಾ ತಾಲೂಕು ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿ ಹಾಗೂ ಉದ್ಯೋಗ ಅವಕಾಶಗಳು ಗರಿಗೆದರಲಿವೆ. ಮೀನುಗಾರಿಕೆ ಅಭಿವೃದ್ಧಿ, ಕೌಶಲ್ಯ ಅಭಿವೃದ್ಧಿ, ಮೂಲಸೌಕರ್ಯ, ಸೇವಾ ಅಗತ್ಯಗಳು, ಆರ್ಥಿಕ ಉನ್ನತಿ, ಆಹಾರೋದ್ಯಮ ಅಲ್ಲದೆ ವ್ಯಾಪಾರ, ರೈತೋದ್ಯಮ, ಆಮದು ನಿರ್ಯಾತಕ್ಕೆ ಅನುಕೂಲವಾಗಲಿದೆ. ಈ ಬಂದರು ನಿರ್ಮಾಣದಿಂದ ಕೇಣಿ ಗ್ರಾಮ ಮಾತ್ರವಲ್ಲದೆ ಸುತ್ತಮುತ್ತಲಿನ ಪ್ರದೇಶವು ಸರ್ವ ನೆಲೆಯಲ್ಲಿ ಅಭಿವೃದ್ಧಿ ಕಾಣಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಆರ್ಥಿಕ ಹಾಗೂ ಸಾಮಾಜಿಕ ಚಿತ್ರಣವನ್ನೇ ಬದಲಾಯಿಸುವ ಕೇಣಿ ಸರ್ವಋತು ಆಳ ಸಮುದ್ರ ಗ್ರೀನ್ಫೀಲ್ಡ್ ಬಂದರು ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವಲ್ಲಿ ನಾವೆಲ್ಲರೂ ಕೈಜೋಡಿಸೋಣ.